ಸ್ನೇಹಿತರೆ ನಮಸ್ಕಾರ. ತಾತ ಬಾಳೇಗೌಡ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ದಾನವಾಗಿ ನೀಡಿದ್ದ ಉದ್ಯಾನವನ ನೀರಿಲ್ಲದೆ ಒಣಗ್ತಾ ಇದೆ. ಹಗಲು ರಾತ್ರಿ ಎನ್ನದೇ ಇಲ್ಲಿ ಮದ್ಯ ವ್ಯಸನಿಗಳು ಹಾಗೂ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಪುರಸಭಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಅದು ನೀರು ಪಾಲು. ಪುರಸಭಾ ಕೌನ್ಸಿಲರು ಈ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ಕುಣಿಗಲ್ ಪಟ್ಟಣದ ಹೃದಯ ಭಾಗದಲ್ಲಿರುವಂಥ ಬಾಳೇಗೌಡ ಪಾರ್ಕು ಸುಮಾರು ವರ್ಷಗಳ ಹಿಂದೆ ಈ ಬಾಳೇಗೌಡರನ್ನು ವ್ಯಕ್ತಿ ದಾನ ಕೊಟ್ಟಿರೋಂಥ ಪುರಸಭೆಗೆ ದಾನ ಕೊಟ್ಟಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಪಾರ್ಕನ್ನು ಅಭಿವೃದ್ಧಿಪಡಿಸುವಲ್ಲಿ ಪುರಸಭೆ ವಿಫಲವಾಗಿದೆ. ಸುಮಾರು 15 ದಿವಸದಿಂದ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಗಿಡಗಳು ಒಣಗ್ತಾವೆ, ಮೋಟ್ರ್ ರೆಡಿ ಮಾಡಿಸಿ, ಪೈಪ್ ಬಿಡಿ ಅಂತ ಸುಮಾರು ಬಾರಿ ಮನವಿ ಮಾಡೋರು ಸಹಿತ ಅದನ್ನು ಯಾವುದೇ ರೀತಿ ಅದನ್ನು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ. ಕೂಡಲೇ ಇದು ಆಡಳಿತ ಎಸಿಯವರ ಆಡಳಿತ ದುರಾಡಳಿತ ಆಗ್ಬಿಡಿದೆ. ದಯಮಾಡಿ ಇದು ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಈ ಬಾಳೇಗೌಡರ ಪಾರ್ಕನ್ನು ಅಭಿವೃದ್ಧಿಪಡಿಸುವಲ್ಲಿ ಒಂದು ಸೂಚನೆ ಕೊಡಬೇಕು, ಕ್ರಮ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಈ ವಾರ್ಡಿನ ಸದಸ್ಯನಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಹೌದು, ಜಿಲ್ಲಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಹಾಗಾದ್ರೆ ಈ ಉದ್ಯಾನವನ ಮೊದಲು ಯಾವ ರೀತಿ ಬಳಕೆ ಆಗ್ತಿತ್ತು ಎಂಬುದನ್ನು ನೋಡಿದಾಗ ತಾಲೂಕಿನ ಜನತೆಗೆ ಸುದ್ದಿ ಹಾಗೂ ಮನರಂಜನೆಯ ಕಟ್ಟು ಕೊಡುವ ಕೆಲಸ ಮಾಡ್ತಾ ಇತ್ತು ಎನ್ನುತ್ತಾರೆ ಕೋಟೆ ತಿಮ್ಮಣ್ಣ. ಬೆಳಗ್ಗೆ ಟೈಮು ನಮಗೆ ಏನು ಕೇಳೋಕ್ಕೆ ನೋಡೋಕ್ಕೆ ಇರ್ತಿರ್ಲಿಲ್ಲ. ಮನೆಗಳಲ್ಲಿ ರೇಡಿಯೋ ಆಗಲಿ ಮತ್ತೊಂದಾಗಲಿ ಇರಲಿಲ್ಲ. ಆ ಪಾರ್ಕಿಗೆ ಹೋಗಿ ನಾವು ರೇಡಿಯೋ ಹಾಕಿ ನೋಡಿಕೊಂಡು ಎಲ್ಲ ಬರ್ತಾಯಿದ್ದೋ, ಮನೋರಂಜನೆ ಮಾಡಿಕೊಂಡು. ಬೆಳಗ್ಗೆ ಟೈಮ್ ಹೋಗಿವೋ, ಸಾಯಂಕಾಲ ಟೈಮ್ ಹೋಗಿವೋ, ಅಲ್ಲಿ ಕಾಲ ಕಳೆದು ಮನೆಗೆಲ್ಲ ಬರ್ತಾಯಿದ್ದೋ. ನ್ಯೂಸ್ ಬಗ್ಗೆ ಒಳಗೆ ಎಲ್ಲ ಅದನ್ನು ನಾವು ಕೇಳ್ತಾಯಿದ್ದೋ, ಏನೇನು ನಡೀತಾ ಇದೆ ದೇಶದಲ್ಲಿ, ಏನೇನು ಆಯ್ತದೆ, ಆಗು ಹೋಗೋನೆಲ್ಲ ಅಲ್ಲಿ ನಾವು ತಿಳ್ಕೊಂಡು ಬರ್ತಾಯಿದ್ದೋ. ಮತ್ತೊಂದು ನಮ್ಮ ಮನೆಗಳಲ್ಲಿ ಏನೂ ಇರಲಿಲ್ಲ ಆವಾಗ. ಹಿಂದೆ ಹಾಡುಗಳು ಮತ್ತೊಂದು ಏನೇನು ನಡೀತಾ ಇದೆ ಅವೆಲ್ಲ ಅದರೊಳಗೆ ಬರ್ತಾಯಿತ್ತು, ನಾವು ಕೇಳ್ತಾಯಿದ್ವಿ ಸಾರ್ವಜನಿಕರೆಲ್ಲ. ಇತ್ತೀಚೆಗೆಲ್ಲ ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಪುರಸಭೆಯವರು. ಅಲ್ಲಿ ಯಾರೂ ಹೋಗ್ತಾನೇ ಇಲ್ಲ ಈಗ ಪಾರ್ಕಿನೊಳಕ್ಕೆ. ವ್ಯಭಿಚಾರಗಳು ನಡೀತವೆ, ಸಾಲದಕ್ಕೆ ಹುಡ್ತಾ ಮತ್ತೊಂದು ಮಾಂಸ ಮಡಿ ಎಲ್ಲ ತಿನ್ಕೊಂಡು ಬರೋಕ್ಕೆ ಜಾಗ ಆಗಿದೆ ಅದು. ಹೌದು, ಅಂದು ಸುದ್ದಿ ಸಂಗೀತದ ತಾಣವಾಗಿದ್ದ ಬಾಳೇಗೌಡರ ಉದ್ಯಾನವನ ಇಂದು ಅನೈತಿಕ ಚಟುವಟಿಕೆಗಳ ಆಗರವಾಗಿದೆ. ಇಲ್ಲಿ ಗರುಡಪ್ಪನ ದೇವಾಲಯವು ಕೂಡ ಇದ್ದು ತನ್ನದೇ ಆದ ಭಕ್ತ ಸಂಕುಲವನ್ನ ಹೊಂದಿದೆ. ಈ ವಿಚಾರವಾಗಿ ಭೂಮಿ ದಾನ ಕೊಟ್ಟ ಬಾಳೇಗೌಡರ ವಂಶಸ್ಥರ ಮಾತನ್ನ ಕೇಳೋಣ. ಇದು ಬಾಳೇಗೌಡರು ಪಾರ್ಕು ಅಂತ. ಬಾಳೇಗೌಡರು ನಮ್ಮ ಮುತ್ತಾತ ಆಗಬೇಕು. ಬಾಳೇಗೌಡರು ಈ ಪಾರ್ಕನ್ನು ಮುನ್ಸಿಪಲ್ಗೆ ದಾನವಾಗಿ ಕೊಟ್ಟಿರ್ತಾರೆ. ಆ ಮುನ್ಸಿಪಲ್ಲರು ಆವಾಗ ಹಿಂದೆ ದಾನವಾಗಿ ಕೊಟ್ಟಿರ್ತಕ್ಕಂಥ ಈ ಪಾರ್ಕನ್ನು ಇತ್ತು ಅಂತ ಇಲ್ಲಿ ರೇಡಿಯೋ ಹಾಕಿ ದೊಡ್ಡವರು ಇಲ್ಲಿ ಬಂದು ಕೇಳ್ಕೊಂಡು ಹೋಗೋರಂತೆ. ಅವತ್ತು ಇದು ನ್ಯೂಸು ವಾರ್ತೆಗಳು ಯಾವುವು ಇರಲಿಲ್ಲ. ಮತ್ತು ಇವತ್ತಿನ ದಿವಸ ಮುನ್ಸಿಪಲ್ಲರು ಈ ಪಾರ್ಕಲ್ಲಿ ನೀರಿನ ನಿರ್ವಹಣೆ ಆಗಲಿ, ಕಸ ಗುಡಿಸೋದೇ ಆಗಲಿ ಏನು ನಿರ್ಲಕ್ಷ್ಯ ಧೋರಣೆ ಇದ್ದಾರೆ. ಮತ್ತು ಇಲ್ಲಿ ಈ ಪಾರ್ಕು ಹುಡುಕರ ತಾಣವಾಗಿದೆ. ಸಾಯಂಕಾಲದೊತ್ತು ಹೆಣ್ಮಕ್ಳೇ ಆಗಲಿ ದೊಡ್ಡವರಾಗಲಿ ವಾಕ್ ಮಾಡೋಕ್ಕೆ ಬಂದರೆ ಅನೈತಿಕ ಚಟುವಟಿಕೆ ನಡೀತಾವೆ. ಮತ್ತು ಕುಡುಕರ ತಾಣವಾಗಿದೆ. ಮುನ್ಸಿಪಲ್ಲರು ಈ ಪಾರ್ಕನ್ನು ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂದರೆ ಸಂಘ ಸಂಸ್ಥೆಗಳಿಗೆ ಕೊಟ್ಟು ನಿರ್ವಹಣೆ ಮಾಡಿಕೊಡ್ಬೇಕು ಅಂತ ಅವ್ರನ್ನ ಕೇಳ್ಕೊತಾ ಇದ್ವಿ. ಅಂದು ಅದ್ಭುತವಾಗಿ ಬಳಕೆ ಆಗುತ್ತಿದ್ದ ಉದ್ಯಾನವನ ಇಂದು ಮದ್ಯ ವ್ಯಸನಿಗಳ ತಾಣ ಆಗಿದೆ ಅಂದ್ರೆ ಅದಕ್ಕೆ ಅಧಿಕಾರಿಗಳ ಹಾಗೂ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವ್ಯಕ್ತಿಗಳ ನಿರ್ಲಕ್ಷ್ಯ ಕಾರಣವಾಗಿದೆ. ಪುರಸಭೆಯಿಂದ ಲಕ್ಷ ಹಣವನ್ನು ಖರ್ಚು ಮಾಡುತ್ತಿರುವ ಅಧಿಕಾರಿಗಳು ಅದನ್ನು ಉಳಿಸುವುದರ ಜೊತೆಗೆ ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನ ತಮ್ಮ ಮೇಲಿರಿಸಿದ್ದಾರೆ. ಕುಣಿಗಲ್ನ ತುಮಕೂರು ರೋಡಲ್ಲಿ ಇರುವಂಥ ಬಾಳೇಗೌಡರು ಪಾರ್ಕು ನಾವು ಚಿಕ್ಕದಿಂದ ನೋಡಿದ್ದೀವಿ. ಈ ಪಾರ್ಕ್ನ ಹಿಂದೆ ಇಲ್ಲಿ ಸಿಬ್ಬಂದಿ ಇರೋರು, ಮೇಂಟೆನೆನ್ಸ್ ಮಾಡೋರು ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು ಹಿಂದೆಗೆ ಇದನ್ನೆಲ್ಲ. ಇವತ್ತು ಇದು ತುಂಬ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಹಿಂದೆ ಇದಕ್ಕೆಲ್ಲ ನೀರೆಲ್ಲ ಕೊಟ್ಕೊಂಡು ಗಿಡನ ಚೆನ್ನಾಗಿ ಬೆಳೆಸ್ತಾಯಿದ್ರು, ಮೇಂಟೆನೆನ್ಸ್ ಇತ್ತು, ನೀಟಾಗಿತ್ತು, ಕಸ ಗುಡಿಸೋರು ಚೆನ್ನಾಗಿ ಇಟ್ಕೊಂಡಿದ್ರು. ಇವತ್ತು ಇದನ್ನು ಮುನ್ಸಿಪಾಲ್ಟಿಯವರು ನಿರ್ಲಕ್ಷ್ಯ ಮಾಡಿ ಸರಿಯಾಗಿ ನೋಡ್ಕೊತಾ ಇಲ್ಲ. ಇದಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ ಅಂದರೆ ಸಂಘ ಸಂಸ್ಥೆಗಳಿಗೆ ಇದನ್ನು ಕೊಟ್ಬಿಟ್ಟು
ಅದನ್ನು ಮೇಂಟೆನೆನ್ಸ್ ಮಾಡೋ ರೀತಿಲಿ ನಾವು ಮಾಡಬೇಕು. ನಿಜ, ಏನಾದರೂ ಒಂದು ಮಾಡಲೇಬೇಕು. ನೀವು ಇದನ್ನ ದಯವಿಟ್ಟು ಶೇರ್ ಮಾಡಲೇಬೇಕು. ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರ ಗಮನಕ್ಕೆ ತರುವಂತ ಕೆಲಸವನ್ನ ನೀವು ನೋಡಿದ್ರು ಮಾಡಲೇಬೇಕಿದೆ. ಪರಿಸರದ ಮೇಲೆ, ಉದ್ಯಾನವನದ ಮೇಲೆ ನಿಮಗೆ ಕಾಳಜಿ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.